ಅರೆಸ್ಟ್ ಮಾಡ್ಕೊಂಡು ಹೋದ್ರು ಅಂತಂದರೆ ಯಾವುದೇ ರೀತಿಯಾದಂಥ ಕಾನೂನಾತ್ಮಕವಾದಂಥ ಅರೆಸ್ಟ್ ಮಾಡದೆ ಸುಮ್ಮನೆ ಎತ್ತಾಕೊಂಡು ಹೋಗಿ ಇಡೀ ರಾತ್ರಿ ಅವರನ್ನು ಬೆಳಗಾವಿ ಜಿಲ್ಲೆ, ವಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ಸುತ್ತಿಸ್ತಾನೆ ಇದ್ದಾರೆ. ನಾನು ಅವ್ರ ಜೊತೆಯಲ್ಲಿ ರಾತ್ರಿ ಎಲ್ಲನೂ ಕೂಡ ಸುತ್ತಿದ್ದೀನಿ. ಈಗ ಲೋಕಾಪುರದ ಹತ್ರ ಅಲ್ಲಿ SP ಅವ್ರು ಬಂದು CT ರವಿ ಅವ್ರನ್ನ ನನ್ನನ್ನು ಪ್ರತ್ಯೇಕಗೊಳಿಸಿ ಅವ್ರನ್ನ ಇನ್ನೊಂದು ದಿಕ್ಕಿಗೆ ಕರ್ಕೊಂಡೋಗಿದ್ದಾರೆ. ಹಾಗಾಗಿ ಈ ಒಂದು ರೀತಿ ಮಾಡಿರೋವಂಥದ್ದು ಅಕ್ಷಮ್ಯ ಅಪರಾಧ. ಅವರು ಕೊಲೆಗಡಕರಲ್ಲ, ಭಯೋತ್ಪಾದಕರಲ್ಲ, ಅವ್ರ ಹತ್ರ ಬಾಂಬ ಅಥವಾ ಗನ್ನು ಯಾವುದು ಸಿಕ್ಕಿಲ್ಲ. ಈ ರೀತಿ ಅಮಾನವೀಯವಾಗಿ ನಡ್ಕೊಂಡಿರೋದು ಮತ್ತು ಒಬ್ಬ ಜನಪ್ರತಿನಿಧಿಯನ್ನು ಇಷ್ಟು ಕೀಳಾಗಿ ಕಂಡಿರೋವಂಥದ್ದು ಇಡೀ ಕರ್ನಾಟಕ ತಲೆ ತಗ್ಸೋಂಗಾಗಿದೆ. ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕು ಮತ್ತು ಅವ್ರ ಮೇಲಿರುವಂಥ ಎಲ್ಲ ವ್ಯಾಜ್ಯಗಳನ್ನು ತಕ್ಷಣ ವಾಪಸ್ ತಗೋಬೇಕು ಮತ್ತು ಅವ್ರನ್ನ ಬಿಡುಗಡೆಗೊಳಿಸಿ ಮುಖ್ಯಮಂತ್ರಿಗಳು ಅವರ ಕ್ಷಮೆಯನ್ನು ಯಾಚಿಸಬೇಕು ಅಂಥೇಳಿ ಈ ಮೂಲಕ ಅವ್ರನ್ನ ಒತ್ತಾಯ ಮಾಡ್ತಾರೆ. ನನ್ನನ್ನು ಅವ್ರನ್ನ ಬೇರ್ಪಡಿಸುವಂಥ ಕೆಲಸ ಈ ಭಾಗದ ಯಾದವಾಡ ಹತ್ತತ್ರಕ್ಕೆ ಬಂದಾಗ ಅಲ್ಲಿ ಬದಲಾವಣೆ ಮಾಡಿದ್ರು. ಇಬ್ಬರನ್ನೂ ಯಾದವಾಡ ತನಕ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಯರಗಟ್ಟಿ ಅನ್ನುವಂಥ ಜಾಗಕ್ಕೆ ಕರ್ಕೊಂಡು ಹೋಗುವಂಥ ಮಧ್ಯದಲ್ಲಿ ಯಾವುದೋ ಒಂದು ಸ್ಥಳ ಅನ್ನುವಂಥದ್ದು ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಅದೊಂದು ಅಜ್ಞಾತವಾದಂಥ ಸ್ಥಳಕ್ಕೆ ಕರ್ಕೊಂಡೋಗಿ ಅಲ್ಲಿ ಬೇರ್ಪಡಿಸಿ SP ಅವರೇ ಬಂದು ತುಂಬ ದೊಡ್ಡ ಪೊಲೀಸ್ ಫೋರ್ಸನ್ನು ಯೂಸ್ ಮಾಡಿ ನನ್ನನ್ನು ಯಾದವಾಡದ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಧ್ಯದಲ್ಲಿ ನಾನು ಇಳಿದು ಈ ಮಾತುಗಳನ್ನು ತಮ್ಮ ಜೊತೆ ಹಂಚ್ಕೊಳ್ತಾ ಅಂದರೆ ಏನಾದರೂ ಕೂಡ ಅದು ಜನಕ್ಕೆ ಗೊತ್ತಾಗಲಿ ಅನ್ನುವಂಥ ಕಾರಣದಿಂದ ಅವ್ರು ಹೇಳ್ತಾ ಇದ್ರು. ಅವರು ಬಂದು ಇದನ್ನೆಲ್ಲನೂ ಕೂಡ ದಾಖಲು ಮಾಡ್ಕೋತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ಅನ್ನೋದನ್ನು ಜನಕ್ಕೆ ತೋರಿಸ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಾಗಿದ್ದ ತಕ್ಷಣವೇ ರಾಜ್ಯ ಸರ್ಕಾರ ಪೊಲೀಸ್ನವ್ರನ್ನ ಬಿಟ್ಟು ಅವ್ರ ಮೇಲೆ ದೌರ್ಜನ್ಯ ನಡೆಸಿದೆ. ಈ ಪತ್ರಿಕಾ ಮಾಧ್ಯಮದವ್ರ ಮೇಲೆ, ದೃಶ್ಯ ಮಾಧ್ಯಮದವ್ರ ಮೇಲೆ ಈ ರೀತಿ ದೌರ್ಜನ್ಯ ನಡೆಸೋದು ಅಕ್ಷಮ್ಯ ಅಪರಾಧ. ಹಾಗಾಗಿ ನಾನು ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಪತ್ರಿಕೋದ್ಯಮ ಸ್ವತಂತ್ರವನ್ನು ಕೊಟ್ಟಿರುವಂಥದ್ದು ಏನು ನಡೆದಿದೆ ಅನ್ನುವಂಥ ವಾಸ್ತವಿಕ ಚಿತ್ರಣವನ್ನು ಜನರ ಮುಂದೆ ಇಡಬೇಕು ಅನ್ನೋದಷ್ಟೇ ಅವ್ರ ಕರ್ತವ್ಯ ಆಗಿತ್ತೆ. ಇನ್ಯಾವುದೇ ರೀತಿಯಾದಂಥ ಭಾವನೆಗಳು ಅವರಲ್ಲಿ ಇಲ್ಲ. ಈ ರೀತಿ ಪತ್ರಕರ್ತರ ಮೇಲೆ ನಡೆದಿರುವಂಥ ಹಲ್ಲೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಇದೆಲ್ಲವೂ ಕೂಡ ಗಾಡಿ ಕೆಟ್ಟಿದೆ ಅನ್ನುವಂಥದ್ದು, ಮತ್ತು ಗಾಡಿ ತರುಪ್ತಾ ಇದ್ದೀವಿ, ಗಾಡಿ ಬದಲಾಯಿಸ್ತಾ ಇದ್ದೀವಿ, ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ನುವಂಥದ್ದೆಲ್ಲ ಸುಳ್ಳು. ಇದು ಅಲ್ಲಿ CT ರವಿ ಅವ್ರನ್ನ ಎಲ್ಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ, ಅವ್ರನ್ನ ಏನು ಮಾಡಕ್ಕೆ ಹೊರಟಿದ್ದೀವಿ ಅನ್ನೋವಂಥದ್ರ ಬಗ್ಗೆ ಷಡ್ಯಂತ್ರ ಇತ್ತು. ಷಡ್ಯಂತ್ರದ ಭಾಗವಾಗಿ ಇದನ್ನೆಲ್ಲ ಅವ್ರು ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮ ಸಭಾಪತಿಗಳು ಯೋಚನೆ ಮಾಡೋದು. ಏನೆಲ್ಲ ಆಯ್ತು ಸರ್ ರಾತ್ರಿ? ಏನು ಮೊದಲು ಯಾವ್ಸ್ಕೊಂಡು ಹೋಗಿದ್ದು? ಹಿರೇಬಾಗೇವಾಡಿ ಅನ್ನುವಂಥ ಸ್ಟೇಷನ್. ಅದಾದ ನಂತರ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂಥೇಳಿ CT ರವಿ ಅವ್ರನ್ನ ಕರ್ಕೊಂಡು ಹೊರಟು. ನಾನೂ ಕೂಡ ಅವ್ರ ಜೊತೆಯಲ್ಲಿ ಹೊರಟೆ. ಅಂದರೆ ನನ್ನ ಹಿಂದಿನ ವಾಹನದಲ್ಲಿದ್ದೆ. ತದನಂತರ ಅವ್ರದ್ದೇ ವಾಹನದಲ್ಲಿ ಕೂಡ ನಾನು ಪ್ರಯಾಣ ಮಾಡಿದೆ. ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದವರು ಬೆಳಗಾವಿ ಜಿಲ್ಲೆ, ಹಾಗೆಯೇ ಅಕ್ಕಪಕ್ಕದ ವಿಜಾಪುರ, ಬಾಗಲಕೋಟೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಓಡಾಡಿಸಿ ನನ್ನನ್ನು ಅವ್ರನ್ನ ಈಗ ಒಂದು ಗಂಟೆ ಹಿಂದೆ ಬೇರ್ಪಡಿಸಿ SP ಭೀಮಾಶಂಕರ್ ಅವರಿದ್ದರು. ತುಂಬ ದೊಡ್ಡ ಪೊಲೀಸ್ ಫೋರ್ಸನ್ನು ಉಪಯೋಗಿಸಿ ಬೇರ್ಪಡಿಸಿ ಅವರನ್ನು ಪ್ರತ್ಯೇಕ ಮಾಡಿ ಬೇರೆ ಕಡೆ ಕರ್ಕೊಂಡೋಗಿದ್ದಾರೆ. ಎಲ್ಲಕ್ಕೆ ಕರ್ಕೊಂಡೋಗಿದ್ದಾರೆ, ಏನು ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಗೊತ್ತಿಲ್ಲ. ಇದು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳ ನೇರ ಷಡ್ಯಂತ್ರ ಆಗಿದೆ. ಹಾಗಾಗಿ ಜಿಲ್ಲೆಯ ಉಸ್ತುವಾರಿ ವಹಿಸಿರುವಂತಹ ಅವರು ಕೂಡ ಇದರಲ್ಲಿ ಭಾಗಿಗಳಾಗಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇರವಾಗಿ ಇದರಲ್ಲಿ ಕೈವಾಡ ಇದೆ ಅಂತ. CT ರವಿ ಅವ್ರ ತಲೆಗೆ ಒಂದು ಪಟ್ಟಿ ಕಟ್ಟಿದ್ರು, ಏನಾಗಿತ್ತು? ಅವ್ರಿಗೆ ಏಟು ಬಿದ್ದಿತ್ತು. ನಿನ್ನೆ ರಾತ್ರಿ ಅವರನ್ನು ವಾಹನದಲ್ಲಿ ತುಂಬ ಬಲವಾದಂಥ ಏಟು ತಲೆಗೆ ಬಿದ್ದಿತ್ತು. ಅದು ತುಂಬ ಒಂದು ಆಳವಾದಂಥ ಗೆರೆಯಾಗಿತ್ತು. ಅದು ಏನಾಗಿದೆ ಎತ್ತ ಅನ್ನುವಂಥದ್ದನ್ನು ಕೂಡ ಅವ್ರು ಗಮನಿಸಿರಲಿಲ್ಲ. ಪೆಟ್ಟು ಬಿದ್ದು ಸುಮಾರು 8 ಗಂಟೆಗಳ ನಂತರ ಅದೇನು ಅನ್ನುವಂಥದ್ದನ್ನು ಅವರು ಗಮನಿಸ್ತಾ ಇದ್ರು. ರಕ್ತ ಹೆಪ್ಪುಗಟ್ಟಿತ್ತು, ಹರಿತಾ ಇತ್ತು. ಕರ್ನಾಟಕ ರಾಜ್ಯದಲ್ಲಿ ಒಂದು ಗೂಂಡಾ ರಾಜ್ಯ ನಡೀತಾ ಇದೆ. ಅಂದರೆ ರಾಜ್ಯಭಾರ ಮಾಡ್ತಾ ಇರೋವಂಥವ್ರಿಗೆ ಹೇಗೆ ರಾಜ್ಯಭಾರ ಮಾಡಬೇಕು, ಜನಪ್ರತಿನಿಧಿಗಳನ್ನು ಹೇಗೆ ನಡೆಸ್ಕೋಬೇಕು ಅನ್ನೋವಂಥದ್ರ ಬಗ್ಗೆ ಕಿಂಚಿತ್ತೂ ಗಮನ ಇಲ್ಲ. ಸದನದ ಒಳಗಡೆ ನಡೆದಂಥ ಘಟನೆಯನ್ನೇ ಇಟ್ಕೊಂಡು ಇವರು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. CT ರವಿ ಅವರ ಬೆಳವಣಿಗೆಯನ್ನು ಸಹಿಸಲಾರದೆ ಅವರನ್ನು ರಾಜಕೀಯವಾಗಿ ಮುಗಿಸ್ಬಿಡಬೇಕು ಅನ್ನೋವಂಥ ಒಂದು ಷಡ್ಯಂತ್ರದ ಭಾಗ ಆಗಿದೆ ಇದು. ಹಾಗಾಗಿ ಘಟನೆ ನಡೆದ ನಂತರ ಅದಕ್ಕೆ ಸ್ಪಷ್ಟನೆಯನ್ನು ನಮ್ಮ ಮೇಲ್ಮನೆಯ
ಬಸವರಾಜ ಹೊರಟ್ಟಿಯವರು ಮಾನ್ಯ ಸಭಾಪತಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇನ್ನೂ ಅದು ಚಾಲನೆಯಲ್ಲಿದೆ. ನಿನ್ನೆ ರಾತ್ರಿಯ ತನಕ ನಾವೆಲ್ಲರೂ ಕೂಡ ಮಾನ್ಯ ಸಭಾಪತಿಗಳ ಒಂದು ವೀಕ್ಷಣೆಯಲ್ಲೇ ಇರೋವಂಥವ್ರು. ಅದನ್ನೂ ಕೂಡ ಗಮನಕ್ಕೆ ತಗೊಳ್ಳದೇನೆ ಅವರು ಸಂಜೆ ನಾವು ಪ್ರತಿಭಟನೆ ಮಾಡಿದ್ಮೇಲೆ CT ರವಿ ಅವ್ರನ್ನ ನಮ್ಮೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.